ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆ ನಗರ ಮಂಡಲದ ವತಿಯಿಂದ ಇವತ್ತು ಕುಶಾಲ್ ನಗರದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಕುರಿತು ಹಾಗೂ ನಿರಂತರ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕುರಿತು ಪ್ರತಿಭಟನೆಗೆ ಆಗಮಿಸಿದ ನಮ್ಮೆಲ್ಲ ಪಕ್ಷದ ಹಿರಿಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸತ್ಯನಾರಾಯಣ ಹೇಮಾದ್ರಿ ಅವರು ಒಂದೆರಡು ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಘಟಕದ ಪರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕರಾದಂಥ ಸನ್ಮಾನ್ಯ ಕಿರಣ ಚಿರಂಜೀವರವರೇ, ಆದರಣೀಯ ಪಾಟೀಲ್ ಅವರೇ, ಡಾಕ್ಟರ್ ರಾಜಣ್ಣವರವರೇ ಮತ್ತು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಪದಾಧಿಕಾರಿಗಳೇ, ಪಕ್ಷದ ಎಲ್ಲ ಏನು ಆ ಸೋಮಯ್ಯ ಅಂತಕ್ಕಂಥ ಒಬ್ಬ ನಮ್ಮ ಕೊಡಗು ಜಿಲ್ಲೆಯ ಕಾರ್ಯಕರ್ತರ ಮೇಲೆ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಹೊಸದ ಅಭಿಯಾನ ಮಾಡ್ತಾ ಇದೆ, ಅಧಿಕಾರಕ್ಕೆ ಬರ್ತಾ ಇದೆ. ಯಾರು ಸೋಷಿಯಲ್ ಮೀಡಿಯಾದಾಗ ಯಾರು ಏನು ಒಂದು ಏನು ಪೋಸ್ಟ್ ಹಾಕಿದ್ರೆ ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂಡು ಪೋಸ್ಟ್ ಹಾಕಿರೋ ಅವ FIR ಅವ್ರ ಮೇಲೆ FIR ಮಾಡಿ ಜಾಮೀನು ಹೊರಟರು ಕೂಡ ನಿರಂತರ ಅವರ ಕುಟುಂಬಕ್ಕೆ ಅವರಿಗೆ ತೊಂದರೆ ಮಾಡಿಕೊಡ್ತಾರೆ. ಇವತ್ತು ಶಾಸಕ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಯವರ ಚಿನ್ನನ್ನ ನೇರವಾಗಿದ್ದಕ್ಕೆ ಕಾರಣೀಭೂತ ಅಂತೇಳಿ ಅವರು ಪೋಸ್ಟ್ ಹಾಕ್ತಾರೆ. ಇವತ್ತು ಪೊನ್ನಣ್ಣ ಹೇಳ್ತಾನೆ ವಾಟ್ಸಪ್ನ ಹಾಕ್ತಾರೆ ಅಂತೇಳಿ ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದಾಗ ಕೂಡ ಆ ಸಂತೋಷವನ್ನು ಮುಗಿಸ್ತಾರ ಅವರು ಕೂಡ ವಾಟ್ಸಪ್ನಲ್ಲಿ ಹಾಕಿರ್ತೀವಿ. ಅದೇ ವಾಟ್ಸಪ್ ಈಶ್ವರಪ್ಪನವರು ಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕಂತ ಇವತ್ತು ಪೊನ್ನಣ್ಣ ಕೂಡ ನೈತಿಕ ಹೊಣೆಯೊತ್ತು ರಾಜೀನಾಮೆ ಕೊಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರು ರಾಜೀನಾಮೆ ಕೊಡಿ ಮುಂದಾಗಬೇಕು. ಈ ಒಂದು ಕಡೆಗಣಿತ ಸರ್ಕಾರ ತೊಲಗಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮುಂದೆ ರಾಜ್ಯ ಸರ್ಕಾರಕ್ಕೆ ಈ ಕಾರ್ಯಕರ್ತರ ಕೊಲೆಯನ್ನು ಮುಂದುವರಿಸಿಕೆ ಆದರೆ ಗಂಭೀರ ಪರಿಣಾಮ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡಬಯಸ್ತೇವೆ. ಬೆಲೆ ಏರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದರಿದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಈಗಾಗಲೇ ನಮ್ಮ ಸತ್ಯನಾರಾಯಣ ಹೇಮಾದ್ರಿ ಸೋಮಯ್ಯ ಅವರು ಕೆತ್ತವರು ಬಂದಿದ್ದಾರೆ. ದಯವಾಗಿ ಒಂದು ಹೋರಾಟ ಅಂತೇಳಿ ಶಾಸಕ ಮಂಕರಗೌಡ, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ತನ್ವೀರ್ ಮೈನಾ ಇವರ ಕಾರಣ ಅಂತ ಇಮಿಡಿಯೇಟ್ಲಿ ಅವರನ್ನು ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು, ವಿಚಾರಣೆಗೆ ಒಳಪಡಿಸಬೇಕು. ಈ ರೀತಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು ಅಂತ. ಅದ್ರ ಜೊತೆಗೆ ಈಗಾಗಲೇ ಹಾಲು ಹೆಚ್ಚಾಯ್ತು, ವಿನಾಯಿಲ್ ಹೆಚ್ಚಾಯ್ತು, ಸ್ಟಾಂಪ್ ಹೆಚ್ಚಾಯಿತು, ಟ್ಯಾಕ್ಸ್ ಹೆಚ್ಚಾಯ್ತು, ಕರೆಂಟ್ ಬಿಲ್ ಹೆಚ್ಚಾದ್ರು, ಮತ್ತು ಈ ಕೂಡ ಹೆಚ್ಚಾಗ್ತದೆ. ಏನು ಅಂದ್ರೆ ಅವೇನು ಪುಕ್ಕಟ್ಟೆ ಕೊಟ್ಟು ಅಧಿಕಾರಕ್ಕೆ ಬಂದಾರ ಅದಕ್ಕೆಲ್ಲನೂ ಕೂಡ ಬಡ್ಡಿ ಸಮೇತ ಕಿತ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ನಡೆದೈತಿ. ಖಂಡಿಸಿ ನಾವು ಇವತ್ತು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷ ರಾತ್ರಿ ಕೂಡ ಇವತ್ತು ಅವರು ಒಂದು ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಬಳಿ ಭೇಟಿ ಹಾಕಿದ್ರು. ನಾಳೆ 7ನೇ ತಾರೀಕು
ಅನ್ನುವಂಥದ್ದು ಕುಸಿದು ಬಿದ್ದದ. ಇಲ್ಲೇ ಬಾಗಲಕೋಟೆಯಲ್ಲಿ ನೋಡಿ, ಯಾರು ಅಧಿಕಾರಿಗಳು ಬರ್ತಾರೋ ಯಾರು ಅಧಿಕಾರಿಗಳು ಹೋಗ್ತಾರೋ ಗೊತ್ತಾಗಲಿಲ್ಲ. ಯಾರೋ ಅದಾರು ಅಂತ ಫೋನ್ ಮಾಡಿರ್ತೀವಿ, ಅಂದ್ರೆ ಬರೀ ಇಲ್ಲಿ ಭ್ರಷ್ಟಾಚಾರ ವರ್ಗಾವಣೆ ತಂದ. ಯಾರು ರೊಕ್ಕ ಕೊಡ್ತಾರೆ ಅವ್ರು ತರುವಂಥದ್ದು, ರೊಕ್ಕ ಕೊಡ್ಲಾರ್ದವ್ರು ಹೊರಗೆ ಹಾಕುವಂಥ ಪ್ರಾಮಾಣಿಕತೆ ಅಧಿಕಾರಿಗಳಿಗೆ ಬೆಲೆ ಇಲ್ಲ. ಇದು ದುಡ್ಡಿ ಖಂಡನೆ ಮಾಡಿ ಮತ್ತು ನಮ್ಮ ಸೋಮಯ್ಯ ಅವರ ಕೊಲೆ ಏನಾಗಿದೆ ಅದಕ್ಕೆ ತಕ್ಷಣ ಎನ್ಕ್ವೈರಿ ಆಗಬೇಕು, ಆಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ನಾವೆಲ್ಲ ಭಾಗವಹಿಸಿ